ಸಾಗರದಲ್ಲಿ ಅರಣ್ಯಾಧಿಕಾರಿಗಳು ರೈತ ಮಹಿಳೆಯ ಅಡಿಕೆ ತೋಟವನ್ನು ನಾಶ ಮಾಡಿದ್ದು ಈಗ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಅಡ್ಡೇರಿ ಗ್ರಾಮದ ಸುಜಾತ ಗಣಪತಿ ಎಂಬುವರು ಸುಮಾರು 40 ವರ್ಷಗಳಿಂದ ತಮ್ಮ ಸುಪರ್ದಿಯಲ್ಲಿರುವ 10 ಗುಂಟೆ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ರು. 3 ತಿಂಗಳ ಹಿಂದೆ ನೆಟ್ಟಿದಂತ 150 ಅಡಿಕೆ ಹಾಗೂ 150 ಬಾಳೆ ಸಸಿಗಳನ್ನು ಅರಣ್ಯ ಇಲಾಖೆಯವರು ಏಕಾಏಕಿ ಕಿತ್ತು ಹಾಕಿದ್ದಾರೆ. ಅರಣ್ಯ ಇಲಾಖೆ ಈ ನಡೆ ವಿರೋಧಿಸಿ ಮಲ್ಲಿಕಾರ್ಜುನ ಹಕ್ರೆ ಹಾಗೂ ರತ್ನಾಕರ ಹುನಗೋಡ್ ನೇತೃತ್ವದಲ್ಲಿ ಸಾಗರ ಅರಣ್ಯಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ರೈತರ ಪರವಾಗಿ ನಾವು ಮಾತಾಡಲ್ಲ, ನಾವು ರೈತರೇ ಅಂತದೊಂದು ಒಂದು ಗೊಂಬೆ ಕಡ್ದಿಲ್ಲ ಪಾಪ. ಫೋಟೋ ಬೇಕಿತ್ತು, ಸ್ವಲ್ಪ ಹಿಂಗೆ ಚೂರು ಎಲ್ಲ ಈ ಕಡೆ ಇರ್ಲಿ, ಜಮೀನು ಬರ್ಲಿ, ಹಿಂಗಾಗಿ ಸ್ವಲ್ಪ ಹಿಂದೆ ಏನ್ ಕಾರಣ ಬೇಕಲ್ಲ. ಈಗ ಯಾರ್ದಾರು ಕಾಡಿನ ಅಟ್ಯಾಚ್ಮೆಂಟ್ ಅವ್ರು ರಾತ್ರಿ ಏನೋ ಜೆಸಿಬಿ ಹಚ್ಚಿ ಕ್ಲೀನ್ ಮಾಡಿ ಗಿಡ ನಡೆಸ್ಬಿಟ್ಟಾರೆ ಅಂದ್ರೆ ಅವಾಗ ನಾವು ಸಮೇತ ಸಪೋರ್ಟ್ ಮಾಡಲ್ಲ. ರೈತರಿಗೆ ನಿಮಗೆ ನಾವು ಹೇಳ್ತೀವಿ, ಇಲ್ಲ ಹೌದು ಏನೋ ಹೋಗ್ಬಿಟ್ರಿ ಅವರು ಹೋಗಿದ್ದಾರೆ ಅಂತ ರೈತರಿಗೂ ನಾವು ಸಾಗರ ಬಿಟ್ಟು BF ಆಫೀಸ್ ಹತ್ರ ಬಂದ ನಮ್ ಕಡೆಯಿಂದ ಏನು ಒತ್ತಡ ಇಲ್ಲ. ಆತರ ಇರಲ್ಲ. ಈಗ ಒಂದು ಮೇಲಧಿಕಾರಿಗಳಿಲ್ಲ, ACF ಅಂತ ಇದ್ದಾರೆ. ಈಗ ಒಂದು ನಿಮಿಷ ಹೇಳಿ, ಮೂಕರ್ಜಿ ಹೇಳಿರೋ ಫೋನ್ ಹೇಳಿರೋ ಬೆಂಕಿ ನಮಗೆ ಬೇಡ. ಆದ್ರೆ ಒಬ್ಬ ಅಧಿಕಾರಿ ಆದರು, ಒಬ್ಬ ಆರೋಪ ಆದರು, ಅಟ್ಲೀಸ್ಟ್ ಆ ಸ್ಪಾಟಿಗೆ ಹೋದಾಗ ಬೇಕಾದ್ರೆ ನೀವೇ ಒಂದು ವೇಳೆ ಹೇಳಿ ಕಳಿಸ್ತೀವಿ ಯಾರೋ ಒತ್ತಡ ಇದೆ ಅಂತ. ಆ ಸ್ಪಾಟಿಗೆ ಹೋದಾಗ ಮನುಷ್ಯ ಆದ್ರೆ ಇಲ್ಲ ಸರ್ ಅದು ತಿಳಕ್ ಬರಲ್ಲ ಸರ್, ಈ ತರ ಹಿಂಗಿದೆ ಇದ್ರೆ ನಾಳೆ ಬೆಳಿಗ್ಗೆ ನಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ ಇದು ಅಂತ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ಹಂಗಾರೆ ಅಯ್ಯಮ್ಮ ಅಟ್ಲೀಸ್ಟ್ ನೀವೇ ಹೇಳಿದ್ರೆ ಯಾವ ಅರಣ್ಯ ಮಂತ್ರಿನೇ ಹೇಳಿರ್ಬೇಕಾದ್ರೆ ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ನೀವು ಅದಕ್ಕೆ ನೀವು ಒಂದ್ಸರಿ ಸ್ಪಾಟ್ ನೋಡಿ, ಯಾಕೆ RFO ಇರ್ಲಿ ಯಾರೇ ಇರ್ಲಿ ವಿತೌಟ್ ಹಿಯರಿಂಗ್ ಅಪಾರ್ಟ್ಮೆಂಟ್ ಕೊಡದೇ ಇರೋಗೆ ಆತರ ಮಾಡಂಗಿಲ್ಲ. ಕಾಡಿನ ಅಟ್ಯಾಚ್ಮೆಂಟ್ ಆದ್ರೆ ಏನಂದ್ರೆ ಊರ್ ಮಧ್ಯ ಟಾರ್ ರಸ್ತೆ ಪಕ್ಕ ಸುತ್ತ ಅಡಿಕೆ ತೋಟದವೆ, ಇವ್ರದಿರೋದು 10 ಗುಂಟೆ ಜಾಗ. ಏನ್ ಇಷ್ಟೇ ಇರ್ಬೋದು, ಇಷ್ಟೇ ಜಾಗ 21 ಸರ್ವೆ ನಂಬರ್ 21 ಬರುತ್ತೆ. 100 ಎಕರೆ ಇಲ್ಲಿ ಅರಣ್ಯ ಭೂಮಿ, ಅರಣ್ಯ ಪ್ರದೇಶ ಇರ್ತಕ್ಕಂಥದ್ದೇ ಅರಣ್ಯ ಪ್ರದೇಶ, ಮೀಸಲು ಅರಣ್ಯ. ಇಲ್ಲಿ ಎಲ್ಲರೂ 1962ರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಆದಾಗ ಅಲ್ಲಿ ಮೂಗಿನ ಮನೆ ಅಂತ ಹೇಳಿ ಅಲ್ಲಿ ಮುಳುಗಡೆಯಾಗಿ ಅವರು ಇಲ್ಲಿಗೆ ಬಂದಂಥವ್ರು. ಅಲ್ಲಿಂದನೂ ಸಣ್ಣ ಭೂಮಿಯನ್ನು ಇಟ್ಕೊಂಡು ವ್ಯವಸಾಯನ ಮಾಡ್ಕೊಂಡು ಬಂದಂಥವ್ರು. ಈಗಲೂ ಮೇಲ್ಗಡೆ ಕಬ್ಬು ಹಾಕಿದ್ದಾರೆ. ಈ ಕೆಳಭಾಗಕ್ಕೆ ಕಬ್ಬನ್ನು ತೆಗೆದು ಅಡಿಕೆ ಗಿಡ ಹಾಕೋಂಥ ಕೆಲಸ. ಅಡಿಕೆ ಮತ್ತು ಬಾಳೆ, ಕೃಷಿ ಕಲ್ಚರ್ ಬಾಳೆ, ಒಂದು ಬಾಳೆ ಅಂದರೆ 40 ರೂಪಾಯಿ ಅಷ್ಟು ಆ ಬಾಳೆ ಕೃಷಿ ಕಲ್ಚರ್ ಬಾಳೆಗೆ ಬೀಳುತ್ತೆ. ಅಡಿಕೆ ಗಿಡಕ್ಕೆ 70-80 ರೂಪಾಯಿ ಗಿಡ ಬೀಳುತ್ತೆ. ಅದ್ರ ಮೇಲೆ ಅವರು ಇದ್ರದ್ದು ಗೆಣಸು ಹಚ್ಚಿದ್ದಾರೆ. ಎಲ್ಲ ಇದ್ರ ಮೇಲೆ ಗೆಣಸಿನ ಗಿಡ ಎಲ್ಲ ಗೆಣಸು ಸುತ್ತ ಸಿಲ್ವರ್. ಆದರೆ ಇವರು ಏಕಾಏಕಿ ಯಾರ್ದೋ ಒಂದು ಮೂಕರ್ಜಿ ಬಂದಿದೆ ಅಂತ ಹೇಳಿ ಮುಳುಗಡೆ ರೈತರು ಅವರಿಗೆ ಅರಣ್ಯ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಎಲ್ಲೆಲ್ಲಿ ಮುಳುಗಡೆ ಲಿಂಗನಮಕ್ಕಿ ಮುಳುಗಡೆದಾರರಿದ್ದಾರೆ ಅವ್ರನ್ನ ಜಂಟಿ ಸರ್ವೆ ಮಾಡಿ ಎಷ್ಟೆಷ್ಟು ಎಕರೆನ ಅವ್ರು ಇದ್ದಾರೆ ಅಷ್ಟಕ್ಕೆ ಹಕ್ಕನ್ನು ಕೊಡಬೇಕು ಅಂತೇಳಿ ಸರ್ವೆ ಕಾರ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ವೆ ಕಾರ್ಯ ಈಗಾಗಲೇ ನಡೀತಿದೆ. ಅಂಥ ಸಂದರ್ಭದಲ್ಲಿ ಯಾವುದೋ ಮೂಕರ್ಜಿ ಬಂದಿದೆ ಅಂತ ಹೇಳಿ ಇವರು ಇವತ್ತು ಕಿತ್ತಣದಿರೋದಿದೆಯಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದೆ, ಸ್ಪಷ್ಟವಾಗಿ ಏನು ಹೇಳಿದೆ, ಏನಾದರೂ ಹೊಸ ಒತ್ತುವರಿ ಏನಾದರೂ ಮಾಡ್ತಾ ಇದ್ರೆ ಅವ್ರ ಮೇಲೆ ನೀವು FIR ದಾಖಲು ಮಾಡಿ ಅಂತ ಹೇಳಿದ್ದಾರೆ. FIR ದಾಖಲಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ, ಕೋರ್ಟಿನ ತೀರ್ಮಾನ ಆಧಾರದ ಮೇಲೆ ಇವರನ್ನ ಅದನ್ನ ತೆರವು ಮಾಡೋ ಅಂಥದ್ದು ಆಗಬೇಕು. ಆದರೆ ಇಲ್ಲಿ FIR ಹಾಕಲಿಲ್ಲ. ನಿಮಗೆ ಗಿಡ ಕೀಳೋ ಅಧಿಕಾರ ಕೊಟ್ಟವ್ರು ಯಾರು? DF ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಈಗ ಪ್ರತಿಭಟನೆ ಸಾಗರದಲ್ಲಿ DF ಕಚೇರಿ ಎದುರುಗಡೆ ಪ್ರತಿಭಟನೆ ಆಯಿತು. DF ಹೇಳ್ತಾರೆ ನನಗೆ ಮಾಹಿತಿನೇ ಇಲ್ಲ ಇದು ಅಂತಾರೆ. ಅಂದ್ರೆ ACF ನನಗೆ ಮಾಹಿತಿ ಇಲ್ಲ ಅಂತಾರೆ. ಹಾಗಾಗಿ ಎನ್ಕ್ವೈರಿಗೆ ಆಫೀಸರ್ ನೇಮಕ ಮಾಡಿದ್ದಾರೆ.